उत्तिष्ठोत्तिष्ठ गोविन्द उत्तिष्ठ गरुडध्वज सुप्रजा राम पूर्वा प्रवर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं ಭೂಮಾತೆ ವಿನುತೆ ತಾಯಿ ಭೂತಾಯಿನ ನಂಬಿದವರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ನೀನು. ಹೀಗಿರಬೇಕಾದ್ರೆ ರೈತರಾಗಿ ನನ್ನ ಪತಿ ಹಾಗೂ ನನ್ನ ಮೈದುನ ಸದಾ ನಿನ್ನ ಸೇವನೆ ಮಾಡ್ತಾರೆ. ಈ ನನ್ನ ತುಂಬಿದ ಮನೆಯಲ್ಲಿ ಸಂತೋಷ ನೆಮ್ಮದಿ ಅಷ್ಟೇ ಹೇಗೆ ಇರಲಿ, ಸುಖವಾಗಿದ್ದು
ಮರಳಿ ಅವನ ಗೂಡಿಗೆ ಸೇರುವಂತೆ ಮಾಡು ತಾಯಿ. ಆದಷ್ಟು ಬೇಗ ನನ್ನ ಪತಿ ನೆಮ್ಮಸಿಗೆ ನೆಮ್ಮದಿ ಕೊಡಮ್ಮ, ನೆಮ್ಮದಿ ಕೊಡು. ಹಾ, ಬಂದ್ರಾ? ನೋಡಿಲಿ, ಅಯ್ಯಯ್ಯ. ನಮ್ಮ ಮನೆಗೆ ಇವತ್ತು ಅತಿಥಿ ಯಾರು ಬಂದಿದ್ದಾರೆ? ಏನ್ರಿ ಇದು ಮುದ್ದಾದ ಕುರಿ ಮರಿನ? ಅಲ್ಲ ರೀ, ಅದು ಹಿಂಡಿನಲ್ಲಿ ಎಷ್ಟು ಚೆನ್ನಾಗಿರುತ್ತೆ, ಅದನ್ನ ಯಾಕ್ರಿ ಅದನ್ನ ತಪ್ಪಿಸ್ಕೊಂಡು ಬಂದಿರಿ ಅದನ್ನ? ಮುಚ್ಚಿ, ನಿನಗೆ ಮರು ಹೆಚ್ಚು. ನೀನೇ ಹೇಳಿರ್ಲಿಲ್ವೇ ಇವತ್ತು ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಇದೆ ಅಂತ? ಬೇಗ ಬಂದ್ಬಿಡು ಅಂತ ಹೇಳಿದ್ದಿ. ಹಾ, ಎರಡೇ. ಹೌದ್ರಿ. ಎತ್ತುಗಳು ಆ ರೈತನ ಬೆನ್ನೆಲುಬು, ಸಕಲ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ರೈತನ ಗೋಪಾಲ ಅಂದಮೇಲೆ ಯಾವುದೋ ಫೋಟೋ ಕಲ್ಲು ಮೂರ್ತಿಗೆ ಪೂಜೆ ಮಾಡುವ ಬದಲು ನಮ್ಮ ಹೆಗಲಿಗೆ ಹೆಗಲು ಕೊಡುವ ಅನ್ನದಾತನ ಬಂದು ಭಾಗ್ಯದ ಲಕ್ಷ್ಮಿನೇ ಮನೆಗೆ ಕರೆತಂದಿರಬೇಕು. ಬಾ, ಆ ಪೂಜೆ ಮಾಡಿ ನಮ್ಮ ಮುಂದಿನ ಕಾರ್ಯಕ್ರಮವನ್ನು ಅಣಿಗೊಳಿಸೋಣ. ಆಯ್ತು ರೀ. ಇರುವ 84 ಕೋಟಿ ಜೀವರಾಶಿಗಳೆಲ್ಲ ರೈತನಿಗೆ ಎಂದಿದ್ರು ಬಂಧು ಮಿತ್ರರೇ. ಅದರಲ್ಲಿ ಮುಖ್ಯವಾದ ಮಿತ್ರ ಅಂದರೆ ಈ ಕುರಿ ನೋಡಿ. ಈ ಕುರಿ ಎಂದಿದ್ರು ರೈತನ ಪಾಲಿಗೆ ಭಾಗ್ಯ ಲಕ್ಷ್ಮಿ ಇದ್ದ ಹಾಗೆ, ಬೇಡದನ್ನು ಬರ ಕೊಡೋ ಕಲ್ಪವೃಕ್ಷ ಇದ್ದ ಹಾಗೆ. ಇಂತಹ ಶುಭಗಳಿಗೆ ನಮ್ಮ ಮನೆಗೆ ಬಂದಿದೆ ಅಂದರೆ ಅದು ನಮ್ಮ ಸೌಭಾಗ್ಯ ಅಂದ್ಕೊಳ್ತೇನೆ. ನೋಡಿ, ಆ ಮರಿನಲ್ಲಿ ಇಟ್ಟಿದ್ದೀರಲ್ಲ, ಈಗಲೇ ಅದಕ್ಕೆ ಪೂಜೆ ಮಾಡಿ ಆರತಿ ಮಾಡ್ತೀನಿ, ಸರಿನಾ? ನೀವು ಆ ದೇವಿಗೆ ನಮಸ್ಕರಿಸಿ ಪ್ರಸಾದವನ್ನು ಸ್ವೀಕರಿಸಿ. ಮೆಚ್ಚಿದೆ ಈ ನಿನ್ನ ಪತಿಯ ಮೇಲಿರುವ ಗೌರವಕ್ಕೆ ಮತ್ತು ಪ್ರೀತಿಗೆ. ಸೌಭಾಗ್ಯ, ದಿನಾಲು ಈ ಅನ್ನದಾತನ ಬಂದು ನೇಗಿಲಿಗೆ ಪೂಜೆ ಪುನಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸುವೆಯಲ್ಲ. ಈ ನಿನ್ನ ಪ್ರಾರ್ಥನೆಯ ಕೂಗಿನಿಂದ ನಮ್ಮನ್ನು ಚಿಕ್ಕಂದಿನಿಂದಲೂ ಅಗಲಿದ ನಮ್ಮ ಕರ್ಣ ನಮ್ಮ ಸಂಸಾರದ ಗೂಡಿಗೆ ಬಂದು ಸೇರಿದರೆ ನಾವು ಭಾಗ್ಯಶಾಲಿಗಳಲ್ಲ. ಬರುತ್ತೀರಿ, ಆ ಭಾಗ್ಯಶಾಲಿ ಖಂಡಿತ ನೀವು ಆಗ್ತೀರಾ. ನೋಡಿ, ಅಣ್ಣ ತಮ್ಮಂದ್ರ ಮೇಲೆ ಇಟ್ಟಿರುವ ಆ ನಿಮ್ಮ ಪ್ರೀತಿ ವಾತ್ಸಲ್ಯ, ಈ ಭೂತಾಯಿ ಮೇಲಿಟ್ಟಿರುವ ಆ ನಿಮ್ಮ ಅನುಕರಣೆ ಅನುಕಂಪ, ಹಾಗೆ ಈ ಮನೆತನಕ್ಕೋಸ್ಕರ ಸದಾ ದುಡಿಯುವ ಆ ನಿಮ್ಮ ಜೀವ, ಯಾವಾಗಲೂ ನ್ಯಾಯ ಧರ್ಮ ನೀತಿನೇ ಹೆಚ್ಚು ಅಂತ ಹೋರಾಡೋ ಈ ನಿಮ್ಮ ಮನಸ್ಸು, ಇಷ್ಟೆಲ್ಲ ನೀತಿ ನಿಯತ್ತು ನಿಮ್ಮಲ್ಲಿರಬೇಕಾದ್ರೆ ನೋಡಿಕೊಂಡು ಆ ದೇವರು ಸುಮ್ಮನಿರ್ತಾನೇನ್ರಿ? ಖಂಡಿತವಾಗೂ ಇಲ್ಲ. ಆ ದುರ್ಗಾ ಪರಮೇಶ್ವರಿ ಈ ನಿಮ್ಮ ಭಕ್ತಿಗೆ ನಿಮ್ಮಲ್ಲಿರೋ ಶಕ್ತಿಗೆ ಮೆಚ್ಚಿ ಎಲ್ಲೇ ಕಳೆದು ಹೋಗಿದ್ರೋ ಆ ನಿಮ್ಮ ತಮ್ಮ ಮರಳಿ ಈ ಗೂಡಿಗೆ ಬಂದೇ ಬರ್ತಾನೆ ರೀ. ಆ ನಂಬಿಕೆ ನನಗಿದೆ ರೀ, ನನಗಿದೆ. ಸೌಭಾಗ್ಯ, ಸೌಭಾಗ್ಯ, ಈ ರೈತನ ಮನೆಗೆ ಸೊಸೆಯಾಗಿ ಬಂದು ನನ್ನ ಬಾಳನ್ನು ಬೆಳಗಿದ ಬೆಳದಿಂಗಳ ಧ್ರುವ ತಾರೆ ನೀನು. ಅದಕ್ಕೂ ಮಿಗಿಲಾಗಿ ಆ ನನ್ನ ತಮ್ಮ ಕ್ರಾಂತಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟದಿದ್ದರೂ ಸಹ ಅವನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತಲೂ ಪ್ರೀತಿ ವಾತ್ಸಲ್ಯ ಮಮತೆಯಿಂದ ನೋಡ್ಕೊಳ್ತಾ ಇದ್ದರೆ ನಾನು ಅದು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನೋ ನಿನ್ನಂಥ ಧರ್ಮ ಪತ್ನಿಯನ್ನು ಪಡೀಲಿಕ್ಕೆ ಆ ಭಗವಂತನಿಗೆ ಗೊತ್ತು. ಸಾಕು ಸಾಕು ರೀ, ಇದರಲ್ಲಿ ನನ್ನ ಹೊಗಳಿಕೆ ಮಾತೇನೂ ಇಲ್ಲ. ನೋಡಿ, ಮಕ್ಕಳಿಲ್ದರೂ ನಮಗೆ ಸೌಭಾಗ್ಯ ಮಕ್ಕಳ ಸ್ಥಾನವನ್ನು ಕೊಟ್ಟಿದ್ದು ಆ ನನ್ನ ಕ್ರಾಂತಿ. ಅವನಿಗೆ ತಾಯಿ ಆಗಬೇಕಾದ್ರೆ ನಾನು ತುಂಬ ಸಂತೋಷ ಪಡ್ತೀನಿ ರೀ. ನೋಡಿ, ಈ ಮನೆಗೆ ಸೊಸೆಯಾಗಿ ಬಂದಲ್ಲ, ಒಂದು ಹೆಣ್ಣು ಕೊಟ್ಟ ಮನೆಗೂ ಹುಟ್ಟಿದ ಮನೆಗೂ ಕೀರ್ತಿ ತರಬೇಕಾದ್ದು ನಿಜವಾದ ಹೆಣ್ಣಿನ ಕರ್ತವ್ಯ ರೀ, ಅದು ಧರ್ಮ. ಸೌಭಾಗ್ಯ, ನೀನು ಕಲಿತವಳು ಮತ್ತು ನನಗಿಂತಲೂ ತುಂಬ ಚೆನ್ನಾಗಿ ತಿಳ್ಕೊಂಡವಳು ಮತ್ತು ಬುದ್ಧಿವಂತಳು. ಹಾಂ, ಎಲ್ಲಿ ಆ ನನ್ನ ತಮ್ಮ ಕ್ರಾಂತಿಯಲ್ಲಿ? ಅವನಿಲ್ಲ ರೀ, ಇನ್ನೂ ಬಂದಿಲ್ಲ. ಇವತ್ತು ರಕ್ಷಾಬಂಧನ ಹಬ್ಬ, ನನ್ನಣ್ಣ ಭೀಮರಾಯ ಇದ್ದಾನಲ್ಲ, ಅವನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾನೆ, ಇನ್ನೂ ಬಂದೇ ಇಲ್ಲ ನೋಡಿ. ಓಹೋ, ಹಾಗಾದರೆ ಮನೆಯಲ್ಲಿ ಯಾರೂ ಇಲ್ಲ. ಓಹೋ, ಈ ಕುರುಬನ ರಾಣಿ ರೈತನ ರಂಬೆ ಬೆಳದಿಂಗಳದ್ರು ತಾರೆ ಹೇಳು. ಹಾ, ನಿನ್ನ ಇಂಪಾದ ಧ್ವನಿಯಿಂದ ಒಂದು ಹಾಡನ್ನು ಹಾಡಿ ನನ್ನ ಮನ ತನಿಸುವೆಯಾ? ಅಯ್ಯೋ ಹೋಗಿಪ್ಪ, ನಿಮ್ಗೇನು ಹೊತ್ತು ಗೊತ್ತು ಇಲ್ವಾ? ನನಗೆ ನಾಚಿಕೆ ಆಗುತ್ತೆ.
ಪ್ರಿಯತಮೇ ಓ ನನ್ನ ಪ್ರಿಯತಮೇ ನನಗಾಗಿ ನನಗಾಗಿ ನಾ ಕೊನೆವರೆಗೂ ಬದುಕಬೇಕು ನನ್ನೊಲವೇ ಬಾರಿ ನನ್ನ ಚಲುವೆ ಬಳಿ ಬಾರೆ ಬಳಿ ಬಂದು ಸಿಹಿ ಬಂದು ನೀರು ಸಿಹಿ ಬಂದಿನ ಕಾಣಿಕೆ ಲೇವಾರನ ಸನಿಹಕ್ಕೆ ನನ್ನ ಮಾಡಿಗೆ ಬೆಳಕಾದಿರಿ ನನ್ನ ಉಸಿರದಿ ಉಸಿರಾದಿರಿ ನೀರು ಸಿಹಿ ಮುತ್ತಿನ ಗಾಳಿಗೆ ಮಾರನ ಸನಿಹಗೆ ಸಿಹಿ ಮುತ್ತಿನ ಗಾಳಿಗೆ ಮಾರನ ಸನಿಹಗೆ ಏನಂದ್ರೆ ಏನು ಬೇಕು ಅದಕ್ಕೆ ಏನದು ನನಗೆ ಬೇಕೇ ಬೇಕು ಏನ್ರಿ ಅದು ಒಂದು ಮುತ್ತು ಬೇಕು ಕಣೆ ಅಯ್ಯಯ್ಯೋ ಮುತ್ತು ಅಂದ್ರೆ ನಾಚಿಕೆ ಆಗುತ್ತೆ ಸಿಹಿ ಮುತ್ತಿನ ಗಾಳಿಗೆ ಮಾರನ ಸನಿಹಗೆ ಸಿಹಿ ಮುತ್ತಿನ ಗಾಳಿಗೆ ಮಾರನ ಸನಿಹಗೆ ನನ್ನ ಚಲುವೆ ಬಳಿದಾರೆ ಬಳಿ ಬಂದು ಸಿಹಿ ಹೊತ್ತು ನೀರು ಸಿಹಿ ಹೊತ್ತಿನ ಗಾಡಿಗೆ ಮಾರನ ಸನಿಹಗೆ